ಸ್ನೇಹಿತರೆ ನಮಸ್ತೆ. ನಾನು 2017ರಿಂದ ಈ ಚಾನಲನ್ನು ನಡೆಸ್ಕೊಂಡು ಬಂದಿದ್ದೀನಿ. ಈ ಮೊದಲು ನಾನು ಹಲವಾರು ರೀತಿಯ ವೀಡಿಯೋಗಳನ್ನು ಮಾಡಿದ್ದೆ. ಜಾನಪದ ವೀಡಿಯೋಗಳಾಗಿರ್ಬೋದು, ಕ್ರೀಡೆಗೆ ಸಂಬಂಧಪಟ್ಟ ವೀಡಿಯೋಗಳು, ಮತ್ತು ಕುಕ್ಕಿಂಗ್, ಹೀಗೆ ಟ್ರಾವೆಲಿಂಗ್ ಹಲವಾರು ವೀಡಿಯೋಗಳನ್ನು ಮಾಡಿದ್ದೆ. ಆದರೆ ನನಗೆ ಹೆಚ್ಚು ಸಕ್ಸಸ್ ಕೊಟ್ಟಿದ್ದಂದರೆ ಮೋಟಿವೇಶ್ನಲ್ ವೀಡಿಯೋಸ್. ಹಾಗಾಗಿ ನಾನು ಮುಂದೆ ಈ ಚಾನಲ್ನಲ್ಲಿ ಮೋಟಿವೇಶನ್ ವೀಡಿಯೋಗಳನ್ನು ಮಾಡೋದ್ರ ಮೂಲಕ ನಾನು ಈ ಚಾನಲನ್ನು ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ಮೊಟ್ಟ ಮೊದಲಿಗೆ ನನ್ನ ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ, ಸಬ್ಸ್ಕ್ರೈಬರ್ ಬಂಧುಗಳಿಗೂ ತುಂಬ ಧನ್ಯವಾದಗಳು. ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಿ, ಇನ್ನು ಮುಂದೆಯೂ ಕೂಡ ಹೀಗೆ ಸಪೋರ್ಟ್ ಮಾಡ್ತೀರಿ. ಸ್ನೇಹಿತರೆ, ಈ ವಿಡಿಯೋವನ್ನು ಮಾಡುವ ಉದ್ದೇಶ ಏನಂದರೆ, ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಇರ್ತದೆ. ಆ ಗೈಡ್ಲೈನ್ಸ್ಗೆ ವಿರುದ್ಧವಾಗಿ ನಾವೇನಾದರೂ ನಡ್ಕೊಂಡ್ರೆ ನಮ್ಮ ಚಾನಲ್ ಬ್ಲಾಕ್ ಆಗ್ಬೋದು, ಡಿಲೀಟ್ ಆಗ್ಬೋದು, ಅಥವಾ ಮಾನಿಟೈಸ್ ಕೂಡ ಬ್ಲಾಕ್ ಆಗ್ತದೆ. ಅಥವಾ ಯೂಟ್ಯೂಬ್ ನಮಗೆ ಚಾನಲನ್ನು ಎಡಿಟ್ ಮಾಡಿ ರೀಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ನೀಡ್ತದೆ. ಈಗ ನನ್ನ ಚಾನಲ್ಗೂ ಕೂಡ ರೀಅಪ್ಲೈ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಯೂಟ್ಯೂಬ್ನ ಗೈಡ್ಲೈನ್ಸ್ ಪ್ರಕಾರ ನಾನು ನನ್ನ ಚಾನಲ್ನ ಕೆಲವೊಂದು ವೀಡಿಯೋಗಳನ್ನು ಡಿಲೀಟ್ ಮಾಡಬೇಕಾಗ್ಬೋದು. ನಾನು ಇನ್ನು ಮುಂದೆ ನನ್ನ ಈ ಚಾನಲಲ್ಲಿ ಹೊಸ ರೀತಿಯ ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಇನ್ನು ಮುಂದೆ ನಿಮ್ಮ ಮುಂದೆ ನಾನು ಹೊಸ ರೀತಿಯಲ್ಲಿ ಬರ್ತಾಯಿದ್ದೀನಿ. ಅಂದರೆ ಮೋಟಿವೇಶ್ನಲ್ ವೀಡಿಯೋಸ್ಗಳ ಜೊತೆಗೆ ಮತ್ತು ನನ್ನ ಡೈಲಿ ವ್ಲಾಗ್ಸ್ ಕೂಡ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ಸ್ ಯಾವುದ್ರ ಬಗ್ಗೆ ಅಂದರೆ, ನಾನು ಹೊಸ ವಿಚಾರಗಳನ್ನು ಕಲಿತು ನನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಬೇಕಂತ ಇದ್ದೀನಿ. ದಿನನಿತ್ಯದ ಜಂಜಾಟಗಳಲ್ಲಿ ಆ ಕಲಿಕೆ ನಮಗೆ ಸರಿಯಾಗಿ ಕಂಟಿನ್ಯೂಟಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ನನ್ನ ಕಲಿಕೆಯನ್ನು ಕಂಟಿನ್ಯೂಟಿಯಾಗಿ ನಿರಂತರವಾಗಿ ಕಲಿಕೆಯನ್ನು ಮಾಡೋದಕ್ಕೋಸ್ಕರ ನಾನು ಈ ವ್ಲಾಗನ್ನು ಆರಂಭ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಹೊಸ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದು, ಹೊಸ ಸ್ಕಿಲ್ಲನ್ನು ಕಲ್ತ್ಕೊಳ್ಳೋದು, ಅಂತಹ ಒಳ್ಳೆಯ ಹವ್ಯಾಸಗಳನ್ನು ನನ್ನ ಜೀವನದ ಭಾಗವಾಗಿ ಅಳವಡಿಸ್ಕೊಳ್ಳೋದು. ಇದನ್ನು ಕಲ್ತ್ಕೊಳ್ತಾ ನಿಮ್ಮ ಮುಂದೆ ನಾನು ಪ್ರತಿನಿತ್ಯ ನಾನು ಏನನ್ನು ಕಲಿತೆ, ಈ ತಿಂಗಳು ನಾನು ಏನನ್ನು ಕಲ್ತ್ಕೊಂಡೆ, ಏನೆಲ್ಲ ಹವ್ಯಾಸಗಳನ್ನು ಬೆಳೆಸ್ಕೊಂಡೆ ಎನ್ನುವುದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನಮಗಿಂತ ಹೆಚ್ಚು ಒಳ್ಳೊಳ್ಳೆಯ ಹವ್ಯಾಸಗಳನ್ನು ಕಲ್ತಿದ್ದೀರಿ, ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿದ್ದೀರಿ, ಅವರು ನಮಗೆ ಗೈಡ್ ಮಾಡ್ಬೋದು. ದಯವಿಟ್ಟು ನಮಗೆ ಗೈಡ್ ಮಾಡ್ಬೋದು. ಸ್ನೇಹಿತರೆ, ಇದು ನನಗೆ ನಾನೇ ಇಟ್ಕೊಂಡಂಥ ಒಂದು ಚಾಲೆಂಜಿಂಗ್ ಆಗಿದೆ. ನನ್ನಲ್ಲಿ ಬದಲಾವಣೆಯನ್ನು ಉಂಟು ಮಾಡಲು ಒಂದು ಬ್ಲೂ ಪ್ರಿಂಟನ್ನು ಹಾಕ್ಕೊಂಡಿದ್ದೀನಿ. ಅದರ ಪ್ರಕಾರ ನಾನು ತಿಂಗಳು, 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ ಹೀಗೆ ಮುಂದುವರಿಯುತ್ತಾ ಆ ಬ್ಲೂ ಪ್ರಿಂಟ್ನ ಪ್ರಕಾರ ನನ್ನ ಗುರಿಯನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಗುರಿಯನ್ನು ತಲುಪ್ತೀನಿ. ಇದು ನನಗೆ ಒಂದು ಚಾಲೆಂಜಿಂಗ್ ಅಂತ ನಾನು ನಂಬ್ಕೊಂಡಿದ್ದೀನಿ. ಎಲ್ಲ ವೀಡಿಯೋಗಳನ್ನು ನಾನು ಚಾಲೆಂಜಿಂಗ್ ವೀಡಿಯೋಸ್ ಅಂತಲೇ ನಾನು ಹೆಸರನ್ನಿಟ್ಟಿದ್ದೀನಿ. ಸ್ನೇಹಿತರೆ, ನಮ್ಮ ಜೀವನದ ಗುರಿಯನ್ನು ತಲುಪಲು ಸಹಾಯ ಮಾಡುವಂಥ ಬ್ಲೂ ಪ್ರಿಂಟ್ನ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇಂದಿನ ವಿಡಿಯೋದಲ್ಲಿ ಇದಿಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನನ್ನ ಗುರಿಯ ಬ್ಲೂ ಪ್ರಿಂಟ್ ಮತ್ತು ವಿಷನ್ ಬೋರ್ಡ್ನ ಬಗ್ಗೆ ಚರ್ಚೆ ಮಾಡುತ್ತಾ ಮತ್ತೆ ಭೇಟಿಯಾಗೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.